ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ. ನಿರ್ವಿಷಯನಾಗಬೇಕೆಂದು ಹೇಳುವರಲ್ಲದೆ ಆದವರೊಬ್ಬರನ್ನು ಕಾಣೆ ನೋಡಯ್ಯ. ಆಗುವುದೇ ಮಾಯಾವಂಶಿಕಂಗೆ. ಆಗುವುದು ನಿನ್ನ ವಂಶಿಕಂಗಲ್ಲದೆ ಇನ್ನಾರಿಗಯ್ಯ. ಕಪಿಲ ಶುದ್ಧ ಮಲ್ಲಿಕಾರ್ಜುನ. ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಬೋಧನೆಯನ್ನು ಮಾಡುವರು ತುಂಬ ಜನ, ಆದರೆ ಅದನ್ನು ಬೋಧನೆ ಹಾಗೆ ನಡೆದು ಮತ್ತು ನುಡಿ ಎರಡೂ ಒಂದಾಗದೇ ಇರುವಂತಹ ಜನರು ತುಂಬ ಇರ್ತಾರೆ. ಯಾಕಂದರೆ ಅಲ್ಲಿ ಹೇಳ್ತಿರ್ತಾರೆ ಹಾಗಿರಬೇಕು, ಹೀಗಿರಬೇಕು, ಹಾಗೆ ಮಾಡಬೇಕು. ಆದರೆ ತಮ್ಮ ಒಂದು ಜೀವನದಲ್ಲಿ, ತಮ್ಮ ಒಂದು ನುಡಿಯಲ್ಲಿ ಹೇಳಿದಂತೆ ತಮ್ಮ ಒಂದು ನಡೆಯಲ್ಲಿ ಅದನ್ನು ಅವರು ತೋರಿಸೋದಿಲ್ಲ. ಅಲ್ಲಿ ನುಡಿಯೋದೇ ಒಂದು, ನಡೆಯೋದೇ ಒಂದು. ಯಾಕಂತ ಹೇಳಿದರೆ ಅದು ಒಂದು ಜಗದ ಒಂದು ನೇಮ. ಅದು ನಾನು ನುಡಿತೀನಿ, ಆದರೆ ನೀವು ನಡೆಯಿರಿ. ಆದರೆ ಹೇಗೆ ಅಂತ ಕೇಳಿದಾಗ ಅನೇಕ ಈ ಮಹಾತ್ಮರ ಒಂದು ಜಯಂತಿಗಳು ಅಥವಾ ಪುಣ್ಯತಿಥಿಗಳು ಏನಾದರೂ ಒಂದು ಕಾರ್ಯಗಳು ಬಂದಾಗ ಅಲ್ಲಿ ವೇದಿಕೆ ಮೇಲೆ ನಿಂತವರು ಹೇಳ್ತಿರ್ತಾರೆ, ನೀವು ಇಂಥವ್ರು ತತ್ವದಂಗೆ ನಡೀರಿ. ಅಂದರೆ ನಾನು ನಡೆಯೋದಿಲ್ಲ, ನೀವು ನಡೀರಿ. ಹಾಗೆ ನೀವು ಇಂಥವ್ರ ಆದರ್ಶದಂಗೆ ನಡೀರಿ. ನಡೆಯೋಣ ಅಂತ ಹೇಳಲ್ಲ ಅವರು, ನಡೆಯಿರಿ ಅಂತ ಹೇಳ್ತಾರೆ ಅವರು. ಅಂದರೆ ನೀವು ನಡೀರಿ, ನಾನು ನಡೆಯೋದಿಲ್ಲ ಅಂತ. ಅದಕ್ಕೆ ಇಲ್ಲಿ ಏನು ಹೇಳ್ತಾರಂದ್ರೆ, ನಿರ್ವಿಷಯನಾಗಬೇಕೆಂದು ಹೇಳುವರಲ್ಲದೆ ಆದವರನ್ನೊಬ್ಬರನ್ನು ಕಾಣೆ ನೋಡ ಅಂತಾರೆ. ಅಂದರೆ ಈ ವಿಷಯಗಳು ಏನಿದ್ದಾವಲ್ಲ, ಈ ನಮ್ಮ ಪ್ರಾಪಂಚಿಕ ಒಂದು ದಿನಮಾನದಲ್ಲಿ ನಾವು ಬಂದಂಥ ಪ್ರಾರಂಭದಿಂದ ಕೊನೆಯವರೆಗೆ ಏನು ಅನೇಕ ವಿಷಯಗಳು ನಮ್ಮ ಮುಂದೆ ಅಲ್ಲಿ ಬರ್ತದವಲ್ಲ, ಆ ವಿಷಯಗಳನ್ನು ನೀವು ವಿಷಯರಹಿತರಾಗ್ರಿ ಅಂತ ಹೇಳ್ತಿರ್ತಾರೆ. ಆದರೆ ವಿಷಯರಹಿತರು ಅವ್ರು ಆಗಿರೋದಿಲ್ಲ. ಅಲ್ಲಿ ಒಬ್ಬರನ್ನೂ ಕಾಣೆ ಅಂತ ಹೇಳ್ತಾರೆ ಅವರು. ಹಾಗೆ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ವಿಷಯವೆಂಬ ಹಸುರನನ್ನ ಮುಂದೆ ತಂದು ಪಸರಿಸದೆರೆಯ ಪಶುವೇನು ಬಲ್ಲದು ಹಸುರೆಂದೆಳೆಸುವುದು. ಅಂದರೆ ಅಲ್ಲಿ ಆ ವಿಷಯಗಳನ್ನುವಂಥ ಹಸುರನ್ನು ಈ ಪ್ರಪಂಚದಲ್ಲಿ ಅದು ಅಲ್ಲಿ ಪಸರಿಸಿಬಿಡ್ತಾರೆ, ಹರಡಿಬಿಟ್ಟಿರ್ತಾರೆ. ಆದರೆ ನಾವು ವಿಷಯರಹಿತರಾಗೋದು ಅದು ತುಂಬ ಕಠಿಣವಾದ ಒಂದು ಕೆಲಸ ಅದು. ಯಾಕಂದರೆ ಅದು ಒಂದು ಸಾಧನೆಯಿಂದ ಬರಬೇಕಾಗ್ತದೆ. ಹಾಗೆ ಅಲ್ಲಿ ಹೇಳ್ತಿರ್ತಾರೆ ಅವರು ಏನಂತ, ನೀವು ನಿರ್ವಿಷಯರಾಗಿ ಬದುಕ್ರಿ, ಯಾವುದಕ್ಕೂ ನೀವು ಆಸೆ ಪಡಬಾರ್ದು, ಕಾಮಕ್ರೋಧಗಳನ್ನೆಲ್ಲ ಅರಿಷಡ್ವರ್ಗಗಳನ್ನು ಬಿಡ್ರಿ, ಹಾಗೆ ಹೀಗೆ ಅಂತ ಬೋಧನೆ ಮಾಡ್ತಿರ್ತಾರೆ. ಆದರೆ ಆದವರನ್ನೊಬ್ಬರನ್ನು ಕಾಣೆ ಅಂತ ಹೇಳ್ತಾರೆ. ಹಾಗೆ ಆ ನಿರ್ವಿಷಯಕರ ಆದವ್ರನ್ನ ನಾನು ಕಾಣೆ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೋ, ಆಗುವುದೇ ಮಾಯಾವಂಶಿಕಂಗೆ. ಅಂದರೆ ಆ ಮಾಯೆಯ ಒಂದು ಬಲೆಯಲ್ಲಿ ಸಿಲ್ಕೊಂಡವ, ಆ ಮಾಯೆಯ ಒಂದು ಹಿಡಿತದಲ್ಲಿ ಸಿಲ್ಕೊಂಡವಾಗ ಅದು ನಿರ್ವಿಷಯ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವಿಷಯಗಳೇ ನಮಗೆ ಮಾಯೆಯಾಗಿ ಆ ಮನದ ಮುಂದಣ ಏನು ಆಶಯಗಳಿದಾವಲ್ಲ, ಅಲ್ಲಿ ಅಲಮಪ್ರಭು ದೇವರು ಏನು ಹೇಳ್ತದಲ್ಲ, ಮನದ ಮುಂದಣ ಆಶೆಯೇ ಮಾಯೆ ಅಂತ ಹೇಳಿ. ಹಾಗೆ ಆ ನಮ್ಮ ಮನದ ಮುಂದಣ ಒಂದು ಆಶೆ ಅನ್ನುವಂಥ ಆ ಮಾಯೆಗೆ ನಾವು ಅಲ್ಲಿ ಬಲಿಯಾದಾಗ, ಆ ಆಸೆ ಎಂಬ ಮಾಯೆಯ ಒಂದು ಕಪಿಮುಷ್ಟಿಯಲ್ಲಿ ನಾವು ಸಿಲುಕೊಂಡಾಗ ಅಲ್ಲಿ ವಿಷಯರಹಿತರಾಗೋದು ಅಷ್ಟು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಆಗುವುದು ನಿನ್ನ ವಂಶಕಂಗಲ್ಲದೆ ಇನ್ನಾರಿಗಯ್ಯ ಕಪಿಲ ಶುದ್ಧ ಮಲ್ಲಿಕಾರ್ಜುನ. ಇಲ್ಲಿ ಕೊನೆಯದಾಗಿ ಒಂದು ಪರಿಹಾರವನ್ನು ನಮಗೆ ಹೇಳ್ತಾ ಇದ್ದಾರೆ ಅವರು. ಅಲ್ಲೇ
ಬೋಧನೆ ಮಾಡೋರನ್ನ ಕಂಡೆ, ಆದರೆ ವಿಷಯರಹಿತರ ಆಗುವುದನ್ನು ಕಾಣಲಿಲ್ಲ. ಮತ್ತು ಇಲ್ಲಿ ಮಾಯೆಯಲ್ಲಿ ಸಿಲುಕಿಕೊಂಡು ವಿಷಯವಂತರಾದವ್ರನ್ನ ಕಂಡೆ, ಆದರೆ ಅದಕ್ಕೆ ಒಂದು ಪರಿಹಾರನೂ ಇಲ್ಲೇ ಸಿದ್ದರಾಮೇಶ್ವರ ಕೊಡ್ತಾರೆ. ಏನಂತ ಹೇಳಿದ್ರೆ, ನಿನ್ನ ವಂಶಿಕಂಗಲ್ಲದೆ, ಅಂದರೆ ನಾವು ಆ ಸೃಷ್ಟಿಕರ್ತ ಪರಮಾತ್ಮನ ವಶದಲ್ಲಿ ನಾವು ಇರಬೇಕಾಗ್ತತಿ. ಆತನ ಒಂದು ವಶದಲ್ಲಿ ಇದ್ದಾಗ ಅಲ್ಲಿ ನಾವು ನಿರ್ವಿಷಯರಾಗಕ್ಕೆ ಸಾಧ್ಯತೆ. ಹಾಗೆ ಸೃಷ್ಟಿಕರ್ತನ ಪರಮಾತ್ಮನ ಒಂದು ವಶದೊಳಗೆ, ಆತನ ಒಂದು ಹಿಡಿತದಲ್ಲಿ, ಆತನ ಒಂದು ಕೈಯಲ್ಲಿ ನಾವು ಸಿಲ್ಕೊಂಡಾಗ, ಆತನ ಒಂದು ಅನುಗ್ರಹ ನಮಗಾದಾಗ ಅಲ್ಲಿ ನಾವು ನಿರ್ವಿಷಯರಾಗೋದಕ್ಕೆ ಸಾಧ್ಯತೆ. ಅದಕ್ಕೆ ಹಾಗಾದರೆ ನಾವು ಸಹಿತ ನಿರ್ವಿಷಯರಾಗಬೇಕಾಗಿತ್ತು. ಅಲ್ಲಿ ಮಾಯಾ ವಂಶಿಕರ ಅಂದರೆ ಮಾಯಾ ಹಿಡಿತದಲ್ಲಿರುವುದಾಗದೆ ಅಲ್ಲಿ ಸೃಷ್ಟಿಕರ್ತ ಪರಮಾತ್ಮನ ಒಂದು ಅಣತಿಯಂತೆ ನಡೆಯೋರು ನಮಗೆ ನಾವು ಆಗಬೇಕಾಗಿತ್ತು ಅನ್ನುವಂಥ ಒಂದು ನಮಗೆ ವಿಚಾರಗಳು, ನಮಗೆ ಜ್ಞಾನ ಅಂಥದ್ದು ಬರಬೇಕಾಗಿತ್ತು. ಅಂದ್ರೆ ನಾವು ಅಲ್ಲಿ ಏನು ಮಾಡಬೇಕಂದ್ರೆ ಶರಣರ ವಚನಗಳನ್ನು ಓದಬೇಕಾಗ್ತದೆ. ಆವಾಗ ಆ ಶರಣರ ವಚನಗಳನ್ನು ಓದಿ ಪಚನ ಮಾಡಿಕೊಂಡಾಗ ನಾವು ಆ ಮಾಯೆಯ ವಶಕ್ಕೆ ಬಲಿ ಪಡೆದೆ, ಆ ಮಾಯೆಯ ಪಾಶದಲ್ಲಿ ನಾವು ಸಿಲುಕಿಕೊಳ್ಳದೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಪಾಶದಲ್ಲಿ, ಆತನ ಒಂದು ಹಿಡಿತದಲ್ಲಿ, ಆತನ ಒಂದು ಅನುಗ್ರಹದಲ್ಲಿ, ಆತನ ಒಂದು ರಕ್ಷೆಯಲ್ಲಿ ನಾವು ಬದುಕೋಕ್ಕೆ ಸಾಧ್ಯತೆ. ಅದಕ್ಕೋಸ್ಕರ ಮತ್ತೆ ಹೇಳೋದು, ವಚನಗಳನ್ನು ಓದೋಣ, ವಚನಗಳನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.